ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೇನೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನಾನಿವತ್ತು ಕಡಲೆ ಮಿಠಾಯಿ ಅಥವಾ ಈ ಶೇಂಗಾ ಮಿಠಾಯಿ ಬಗ್ಗೆ ಹೇಳಬೇಕು ಅಂತ ಬಂದಿದ್ದೀನಿ. ಈ ಶೇಂಗಾ ಮಿಠಾಯಿಯಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ನೋಡಬೇಕಾ? ಹಾಗಾದರೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ಒಂದು ಕಡಲೆ ಮಿಠಾಯಿಗೆ ಸಿಹಿಯನ್ನು ಕೊಡ್ತಕ್ಕಂಥ ವಸ್ತು ಬಂದು ಬೆಲ್ಲ. ಈ ಬೆಲ್ಲವನ್ನು ಕಬ್ಬಿನಿಂದ ತಯಾರು ಮಾಡ್ತಾರೆ. ಹಾಗೆ ಕಬ್ಬು ಜೀರ್ಣಾಂಗ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಕಾಪಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದು ಮಕ್ಕಳ ದೈಹಿಕ ಬೆಳವಣಿಗೆಗೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಸಹಕಾರಿಯಾಗಿದೆ ಅಂತಲೂ ಹೇಳ್ಬೋದು. ನಾವು ಪ್ರತಿನಿತ್ಯ ಶಾಲೆಯಲ್ಲಿ ಮಕ್ಕಳಿಗೆ ಚಿಕ್ಕಿ ವಿತರಣೆ ಅಥವಾ ಶೇಂಗಾ ಅಥವಾ ಕಡಲೆ ಮಿಠಾಯಿ ವಿತರಣೆಯನ್ನು ಮಾಡ್ತೇವೆ. ಎಲ್ಲ ಶಾಲೆಗಳಲ್ಲೂ ಮಾಡ್ತೇವೆ. ಇದರಿಂದ ಮಕ್ಕಳಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಬೆಲ್ಲದಲ್ಲಿಯೂ ಸಹ ಸಾಕಷ್ಟು ಖನಿಜಾಂಶಗಳು ಲಭ್ಯ ಇದೆ. ಹಾಗೆ ಮಕ್ಕಳ ಬೆಳವಣಿಗೆಗೆ ಪೂರಕವಾದ ಕ್ಯಾಲೋರಿ ಅಂಶಗಳು ಸಹ ಬೆಲ್ಲದಲ್ಲಿ ಇದೆ. ಹಾಗಾಗಿನೇ ಮಕ್ಕಳು ಈ ಒಂದು ಕಡಲೆ ಮಿಠಾಯಿಯನ್ನು ತಿನ್ನೋದ್ರಿಂದ ದೈಹಿಕ ಸದೃಢತೆ ಹೆಚ್ಚುವುದರ ಜೊತೆಗೆ ಹೊಟ್ಟೆ ಸಹ ಸ್ವಚ್ಛವಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಬೆಲ್ಲ ಕೇವಲ ರುಚಿಕರ ಅಲ್ಲ, ದೇಹದಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತೆ ಅಂತಲೂ ಹೇಳ್ಬೋದು. ಇದು ಡಯೆಟ್ಗೂ ಸಹ ಹೇಗಪ್ಪ ಹೆಲ್ಪ್ ಆಗುತ್ತೆ ಅಂದರೆ, ಈ ಒಂದು ಕಡಲೆ ಮಿಠಾಯಿ ತಯಾರಿಕೆಯಲ್ಲಿ ಯಾವುದೇ ಥರದ ಎಣ್ಣೆಯನ್ನು ಬಳಸ್ತಿರಲ್ಲ. ಕಡಲೆಕಾಯಿ ಮತ್ತು ಈ ಒಂದು ಕಡಲೆಕಾಯಿ ಬೀಜದ ಜೊತೆಗೆ ಬೆಲ್ಲ ಬಳಕೆಯಾಗಿರೋದ್ರಿಂದ ಸಣ್ಣ ಆಗಬೇಕು ಅನ್ನೋರಿಗೆ ಇದೊಂದು ಅತ್ಯುತ್ತಮ ಪದಾರ್ಥ ಅಂತಲೂ ಹೇಳ್ಬೋದು. ಈ ಒಂದು ಕಡಲೆ ಮಿಠಾಯಿಯನ್ನು ನಾವು ಶಾಲೆಯಲ್ಲಿ ಕೊಡೋದ್ರಿಂದ ಮಕ್ಕಳು ತುಂಬ ಖುಷಿಯಿಂದ ತಿಂತಾರೆ. ಅವರಿಗೆ ಬೇಡ ಅನ್ನೋಕ್ಕಾಗಲ್ಲ, ಯಾಕೆಂದರೆ ಅದು ಸಿಹಿ ಆಗಿರೋದ್ರಿಂದ ಖುಷಿಯಿಂದ ತಿಂತಾರೆ. ಮತ್ತು ಅವರ ಒಂದು ದೈಹಿಕ ಬೆಳವಣಿಗೆಯೂ ಉತ್ತಮ ಆಗುತ್ತೆ ಅಂತ ಹೇಳ್ಬೋದು. ಇದಕ್ಕಾಗಿಯೇ ಎಲ್ಲ ಶಾಲೆಗಳಲ್ಲೂ ಸಹ ಈಗ ಚಿಕ್ಕಿಯನ್ನು ವಿತರಣೆ ಮಾಡ್ತೇವೆ. ನಾವು ಸಹ ನಮ್ಮ ಶಾಲೆಯಲ್ಲಿ ಪ್ರತಿನಿತ್ಯ ಚಿಕ್ಕಿಯನ್ನು ಕೊಡ್ತೇವೆ. ಮಕ್ಕಳು ಖುಷಿಯಿಂದ ತಿಂತಾರೆ, ನಾವು ಖುಷಿಯಿಂದ ಹಂಚುತ್ತೇವೆ ಅಂತಲೇ ಹೇಳ್ಬೋದು. ಇಲ್ಲಿವರೆಗೆ ನನ್ನ ವಿಡಿಯೋವನ್ನು ನೋಡೋದಕ್ಕೆ ತುಂಬ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.